ಸಿಗಾಕೊಂಡ್ಯಾ? ಎಲ್ಲೇ ತಪ್ಪಿಸ್ಕೊಂಡು ಓಡಾಯ್ತ್ಯಾ? ಯಾರು ನೀವೆಲ್ಲ? ಏನ್ ಬೇಕು? ಯಾಕಿದ್ರೆ ಹಿಂಸೆ ಕೊಡ್ತಾ ಇದ್ದೀರಾ? ಹೇಯ್, ಸೈಲೆಂಟ್ ಆಗಿರು, ಎಲ್ಲ ಗೊತ್ತಾಗುತ್ತೆ. ಏನಾಯ್ತು? ಕೆಲಸ ಆಯ್ತು ತಾನೆ? ಹಾ ಬಾಸ್, ಸಿಗಾಕೊಂಡಿದ್ದಾಳೆ. ಗುಡ್, ವೆರಿ ಗುಡ್, ಸೂಪರ್ ಕಂಡ್ರ. ಈಗ ಅವಳನ್ನೇನ್ ಮಾಡೋದು ಬಾಸ್? ನನ್ನ ಮುಂದೆನೆ ಬೇಜಾನ್ ಹಾರಾಡ್ತಾ ಇದ್ಲು, ಸ್ಕೋಪ್ ತಗೋತಾ ಇದ್ಲು, ಉರಿಸ್ತಾ ಇದ್ಲು, ಪಿನ್ನಿಡ್ತಾ ಇದ್ಲು. ನಾನು ಹೋಗೋ ದಾರಿಲಿ ಪ್ರತಿ ಹೆಜ್ಜೆಗೂ ಮುಳ್ಳಾಗ್ತಾ ಇದ್ಲು. ಅಂತವಳು ಈಗ ಚೆನ್ನಾಗಿ ಓದಿ ಸೊಸೈಟಿಲಿ ಒಂದೊಳ್ಳೆ ಪೊಸಿಷನ್ಗೆ ಹೋಗಿ ನನ್ನ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಬಿಟ್ಬಿಡ್ತೀನ ನಾನು? ಚಾನ್ಸೇ ಇಲ್ಲ. ಏಯ್, ಅವಳು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇರೋದು. ಕೈಯೇ ನೆಟ್ಟಗಿಲ್ಲ ಅಂತ ಯಾವ ಎಕ್ಸಾಮ್ ಬರೀತಾಳು? ಏಯ್, ಅವಳು ಕೈನ ಪೆಟ್ರೋಲ್ ಹಾಕಿ ಸುಟ್ಟಾಕ್ರೋ. ಬಾಸ್ ಹೇಳ್ದಷ್ಟು ಮಾಡೋ. ಓಕೆ ಬಾಸ್. ಅಲ್ಲಿ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಏಯ್, ದೊಣ್ಣೆ ಎತ್ಕೊಂಡು ಹೊಡೀರೋ. ಏನಾಗಿಲ್ಲ ತಾನೆ? ನಿಮಗೇನಾಗಿಲ್ಲ ತಾನೆ? ನಾನು ಓಕೆ, ನೀನು ಓಕೆನಾ? ಭಾವನವ್ರೆ, ಎಕ್ಸಾಮಲ್ಲಿ ಲೇಟ್ ಆಯಿತು. ಸರಿ, ನೀನು ಸೇಫಾಗಿ ಮನೆಗೆ ಹೊರಡು, ನಾನು ಡ್ರಾಪ್ ಮಾಡಿ. ಈ ಮನೇಲಿ ಈಗ ಯಾರಿಗೂ ಯಾವ ರೂಲ್ಸು ಅಪ್ಲೈ ಆಗೋದಿಲ್ಲ. ಎಲ್ಲ ಅವ್ರ ಇಷ್ಟ ಬಂದ ಏನು ಬೇಕಾದರೂ ಮಾಡ್ಕೋ. ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗ್ಬಿಟ್ಟಿದೆ. ಮನೆಯವ್ರಿಗೆ ಮರ್ಯಾದೆನೇ ಇಲ್ಲ. ಅದೇ ಹೊರಗಿನವ್ರ ಮೇಲೆ ಪ್ರೀತಿ ಅಭಿಮಾನ ಅಕ್ಕರೆ ಉಕ್ಕಿ 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 ಹರಿಯುತ್ತೆ. ನಾವು ಯಾರು ಲೆಕ್ಕಕ್ಕೆ ಇಲ್ಲ. ಓಹೋ ಪಾರ್ಥ, ಏನಪ್ಪ ಇಷ್ಟೇನಾ ನಿನ್ನ ರೋಷ ಆವೇಶ ಪೌರುಷ ಎಲ್ಲ? ನೆನೆ ನೀನು ಫುಲ್ಲು ಆವೇಶದಲ್ಲಿ ಮನೆ ಬಿಟ್ಟು ಹೋದೆ ದೊಡ್ಡದಾಗಿ ಅಂತ ಕೇಳ್ಪಟ್ಟೆ. ಆ ವಿಷಯ ಕೇಳಿದ್ಮೇಲೆ ನಾನು ಅನ್ಕೊಂಡೆ ಪಾರ್ಥ, ಇನ್ಮೇಲೆ ನೀನು ಈ ಕಡೆ ಬರೋದೇ ಇಲ್ಲ, ಈ ಕಡೆ ತಲೆನೂ ಹಾಕಿ ಮಲಗೋದಿಲ್ಲ ಅಂತ. ಒಂದಿನಕ್ಕೆ ವಾಪಸ್ ಬಂದ್ಬಿಟ್ಟಿದ್ಯಲ್ಲೋ. ಒಂದು ಮಾರು ದೂರ ಹೋದಂಗೆ ಮಾಡಿ ಯೂ ಟರ್ನ್ ಹಾಕೊಂಡು ಮತ್ತೆ ವಾಪಸ್ ಬಂದ್ಬಿಟ್ಟಿದ್ಯಲ್ಲೋ. ಮನುಷ್ಯನಿಗೆ ಜೀವನದಲ್ಲಿ ಅದೇನೇನು ಸ್ವಾಭಿಮಾನ ಅಂತ ಒಂದಿರುತ್ತಂತೆ, ಗೊತ್ತಾ ನಿನ್ಗದು? ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ.
ಮನೆ ಬಿಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ, ಮನೆಗೆ ಹಿಂತಿರುಗಿ ಬರೋದಿದೆಯಲ್ಲ ಅದು ದೊಡ್ಡ ವಿಷಯ. ಅಷ್ಟಕ್ಕೂ ಇಲ್ಲಿ ಯಾರು ಸ್ವಾಭಿಮಾನ ಬಿಟ್ಟು ಯಾವ ಕೆಲಸನೂ ಮಾಡಿಲ್ಲ, ಮಾಡೋದು ಇಲ್ಲ, ಅದು ನಿಮಗೆ ಗೊತ್ತಿರಲಿ. ಎಲ್ಲ ನಿಮಗೆ ಹೆಂಗ್ ಬೇಕೋ ಹಂಗೇನಾ? ಅದಕ್ಕೆ ಸಪೋರ್ಟಿಂಗಿಗೆ ಪಂಚಿಂಗ್ ಡೈಲಾಗ್ ಬೇರೆ. ಕೇಳೋರು ಸಿಕ್ಕಿದ್ರೆ ಹೂವೇನು ಹೂಕೋಸ ಇಡ್ತೀರಲ್ಲ. ಸರಿಯಾಗಿ ಹೇಳಿದ್ರಿ ಜೈ. ಹೋಗೋದು ಹೋಗಿ ಈಗ ಹೇಗೆ ಬಂದಿದ್ದಾರೆ ನೋಡಿ. ಯಾರು ಏನು ಹೇಳಿದ್ರು ಸರಿನೇ. ಈ ಮನೆಯಲ್ಲಿ ಯಾರಿಗೂ ಯಾರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇತ್ತು, ಇನ್ಫ್ಯಾಕ್ಟ್ ತುಂಬಾನೇ ಇತ್ತು. ಆದರೆ ಅದನ್ನು ಯಾರು ಕಳ್ಕೊಂಡಿದ್ದು ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ನಿಮಗೆ ಸಿಗತ್ತೆ. ಮಾಡೋದೆಲ್ಲ ಮಾಡಿ ನಮ್ಮ ಮೇಲೆ ಗೂಬೆ ಕೂರ್ಸೋದಕ್ಕೆ ಬರಬೇಡಿ. ಸಾಕು, ಮಾತಾಡಿದ್ದು ಸಾಕು. ಅಂದ್ರೆ ಏನು? ಈ ಮನೆ ನಡೀತಾರೋ ಎಲ್ಲ ಸಮಸ್ಯೆಗಳಿಗೆ ನಾವೇ ಕಾರಣನಾ? ನಿಮ್ಗಳಿಂದ ಏನು ಕೊಡುಗೆನೇ ಇಲ್ವಾ? ನೀವೆಲ್ಲ ಸಾಚಾಗಳು, ಮೇಲಿಂದ ಉದುರಿರೋರು. ನಾವೆಲ್ಲಾನು ಬಿಟ್ಟವ್ರ. ಹಾಗಾದ್ರೆ ಮಾತಿನ ಮೇಲೆ ನಿಗಾ ಇರಬೇಕು, ನೋಡ್ಕೊಂಡು ಮಾತಾಡಬೇಕು. ಜೈಬ್ರೋ, ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ. ಒಂದು ಮನೆಯನ್ನು ನಿಂತಿರೋದು ಒಬ್ಬನ ಅಹಂಕಾರದ ಮೇಲಲ್ಲ, ಅದು ನಿಂತಿರೋದು ಸಂಬಂಧಗಳ ಮೇಲೆ. ಎಲ್ಲರೂ ಸಹನೆಯಿಂದ ತಾಳ್ಮೆಯಿಂದ ನಿಂತಿರೋದು. ಒಂದು ಸಂಬಂಧನ ಕಳ್ಕೊಳ್ಳೋದು ತುಂಬಾ ಈಸಿ, ಆದರೆ ಅದನ್ನು ಕಾಪಾಡ್ಕೊಂಡು ಹೋಗೋದು ತುಂಬ ಕಷ್ಟ. ಯಾವತ್ತು ಕಟ್ಟೋ ಕೆಲಸ ಮಾಡಬೇಕು ಜೈಬ್ರೋ, ಕೆಡವೋ ಕೆಲಸನ ಮಾಡಬಾರ್ದು. ಯಾರಾದರೂ ತಮ್ಮ ಅಹಂಕಾರದಿಂದ ಒಂದು ಇಡೀ ಮನೆನ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಡಿಸ್ತಾರೆ ಅಂದರೆ ಆ ಮನೆಯಾಗಿರೋದಿಲ್ಲ, ಸ್ಮಶಾನ ಆಗ್ಬಿಡುತ್ತೆ. ಎಲ್ಲ ಸಂಬಂಧಗಳು ಕುಸ್ತೋಗ್ಬಿಡುತ್ತೆ. ನೆನ್ಪಿಟ್ಕೊ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಈ ಮನೆ ಹಾಳಾಗುತ್ತೆ ಅಂತನಾ? ನನ್ನ ಸಾಮ್ರಾಜ್ಯ ಕುಸ್ತು ಬೀಳುತ್ತೆ ಅಂತನಾ? ನೋಡು, ನಾನು ಹೇಳಿ ಬಿಡಲಿ, ಇವಾಗ ಆಗ್ತಾ ಇರೋದು ಅದೇ. ಅನ್ಫಾರ್ಚುನೇಟ್ಲಿ ಇದು ನಿನ್ನ ಗಮನಕ್ಕೆ ಬರ್ತಾನೆ ಇಲ್ಲ. ಸುಮ್ಮನೆ ಈ ಥರ ಕೂಗಾಡೋದ್ರಿಂದ ಕಿರ್ಚಾಡೋದ್ರಿಂದ ಏನೂ ಆಗಲ್ಲ ಜೈಬ್ರೋ. ಏನಾದರೂ ಆಗುತ್ತೆ ಅಂದರೆ ಅದು ಪ್ರೀತಿಯಿಂದ, ಒಳ್ಳೆ ಗುಣದಿಂದ. ಇದು ನೀನು ಕಾಣಿಸ್ತಾನೆ ಇಲ್ಲ. ಜಾಸ್ತಿ ಮಾತಾಡ್ತಾ ಇದೆಯಾ ಪಾರ್ಥ? ಜೈ, ಇದೇನು ಮನೇನೋ ಅಥವಾ ವಾರ್ ಫೀಲ್ಡಾ? ಮಾತಾಡೋದನ್ನ ಕಡಿಮೆ ಮಾಡಿ, ಆದಷ್ಟು ಮೆಲ್ಲಗೆ ಮಾತಾಡೋದನ್ನ ಕಲೀರಿ. ಈಗಾಗಲೇ ಈ ಮನೆಯಲ್ಲಿ ಸಾಕಷ್ಟು ತೊಂದರೆ ಆಗಿದೆ, ಅದ್ರ ಮೇಲೆ ಇದು ಬೇರೆನಾ? ಅಲ್ಲ, ಸ್ವಂತ ಅಣ್ಣ ತಮ್ಮಂದ್ರು ಈ ರೀತಿ ಕಿತ್ತಾಡಿದ್ರೆ ನೋಡೋರು ಏನ್ ಅನ್ಕೊಳಲ್ಲ? ಒಲವಾಮೃತಧಾರೆ